ಫೋನ್ ಗಿಫ್ಟ್ ಮಾಡ್ತೀನಿ ಮಾ, ನಿನ್ಗೊಂದು ಸರ್ಪ್ರೈಸ್ ಇವತ್ತು. ಗೈಸ್, ನಮ್ಮಮ್ಮ ಪ್ರ್ಯಾಂಕ್ ಆಗೋದ್ರು. ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ನಮ್ಮ ಮನೆಯಿಂದ. ಸೊ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ, ಒಂದು ಹೊಸ ಫೋನ್ ಇದೆ ನನ್ನ ಫ್ರೆಂಡ್ದು. ನನ್ನ ಗಾಡಿಯಲ್ಲೇ ಇಟ್ಟಿದ್ದ. ನಾನು ಫೋನ್ ಮಾಡ್ತೀನಿ, ಅವಾಗ ತಗೋಬಾ ಅಂತ ಹೇಳ್ದ. ಸೊ ಈ ಫೋನ್ ಇಟ್ಕೊಂಡು ಇವಾಗ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಇದ್ದೀನಿ ನಮ್ಮ ಅಮ್ಮಂಗೆ. ಈ ಫೋನ್ ಕೊಟ್ಬಿಟ್ಟು ತಗೊಳ್ಳಿ ನಿಮಗೆ ಗಿಫ್ಟು ಅಂತ ಕೊಡೋ ಥರ ಒಂದು ಪ್ರ್ಯಾಂಕ್ ಮಾಡೋದ. ಬನ್ನಿ, ನಮ್ಮ ಥರ ಇಲ್ವೋ ಗೊತ್ತಿಲ್ಲ, ನೋಡೋಣ. ಗೈಸ್, ಲೆಟ್ಸ್ ಸ್ಟಾರ್ಟ್ ದ ಪ್ರ್ಯಾಂಕ್. ಸೊ ನಮ್ಮಮ್ಮ ಇವಾಗ ಆಚೆ ಇದ್ದಾರೆ. ಒಳಗೆ ಬಂದ ಮೇಲೆ ಪ್ರ್ಯಾಂಕ್ ಮಾಡಿ ಆಚೆ ಹೋಗಬೇಕು ನಾನು. ಸೊ ಬೇಗ ಪ್ರ್ಯಾಂಕ್ ಮಾಡಿ ಹೋಗೋಣ, ಓಕೆನಾ? ಗೈಸ್, ಆಗಿಂದ ಪ್ರ್ಯಾಂಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನಮ್ಮಮ್ಮ ಇನ್ನೂ ಆಚೆನೇ ಇದ್ದಾರೆ. ನನಗಾಗಲೇ ಒಂದು ಕೆಲಸ ಕೊಟ್ಟರು, ಗಿಡಕ್ಕೆ ನೀರು ಹಾಕೋ ಫಸ್ಟು ಅಂತ. ನೋಡಿ, ತಗೋ ಹೋಯ್ತಾ ಇದ್ದೀನಿ ನೀರು ಇವಾಗ. ಬನ್ನಿ. ಮಾ, ನಿನ್ಗೊಂದು ಸರ್ಪ್ರೈಸ್ ಇವತ್ತು. ನಿಮಗೋಸ್ಕರ ಫೋನ್ ಗಿಫ್ಟ್ ಮಾಡ್ತೀನಿ. ನಿಜ? ನಿಜ? ನೋಡು, ತೆಗಿ, ಓಪನ್ ಮಾಡಬೇಕಾದ್ರೆ ಹೊಸ ಫೋನ್ ಗಿಫ್ಟ್ ಮಾಡಿದ್ದೀನಿ ನಾನು ಇವತ್ತು. ಹೊಸ ಫೋನಾ? ಹಂಗಲ್ಲ. ಫುಲ್ ತೆಗಿಬೇಕು. ತೆಗಿಬೇಡ, ತೆಗಿಬೇಡ. ನಿಜ? ಸುಳ್ಳು. ನನಗೆಲ್ಲ ಫೋನ್ ಹಚ್ಚುತ್ತೆ. ಏನನ್ನಿಸ್ತಿದೆಮ್ಮ? ನಂಬಕ್ಕಂತೂ ಆಯ್ತಾಯಿಲ್ಲ. ಗೈಸ್, ನಮ್ಮಮ್ಮ ಪ್ರ್ಯಾಂಕ್ ಆಗೋದ್ರು. ಹೆಂಗಿದೆ ಅಮ್ಮ ಪ್ರ್ಯಾಂಕ್? ನಿಜ ಅನ್ಕೋಬಿಟ್ಟ? ಸುಳ್ಳ? ನಿಜ ಅನ್ಕೋಬಿಟ್ಟ? ಇಲ್ಲ, ನಿಜ ಅಂತ ನಂಬ್ಕೊಂಡ್ರು, ನಿಜವಾಗ್ಲೂ ನಂಬ್ಕೊಂಡ್ರು. ಇದು ನಂದಲ್ಲ, ನನ್ನ ಫ್ರೆಂಡ್ದು. ಗೈಸ್, ಆ ಟೈಮು ಬರ್ತದೆ ಮಾಡೋದ. ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದೀರಾ ಅಮ್ಮ. ಸರಿ, ಬಾಯ್. ನಾನು ಆಚೆ ಹೋಗ್ತಾಯಿದ್ದೀನಿ. ಗೈಸ್, ಫೈನಲಿ ಸಕ್ಸಸ್ಫುಲ್ಲಾಗಿ ನಾವು ಅಮ್ಮನ್ನ ಪ್ರ್ಯಾಂಕ್ ಮಾಡಿ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ತಾಯಿದ್ದೀನಿ. ಸೊ ಬಂದಿದ್ದೀನಿ. ಸೊ ಫೋನ್ ಗಿಫ್ಟ್ ಮಾಡ್ತೀನಿ, ನಮ್ಮ ಅಮ್ಮನ ಬರ್ಡೇಗೆ ಪಕ್ಕಾ ಗಿಫ್ಟ್ ಮಾಡ್ತೀನಿ. ಸೊ ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದಷ್ಟೇ. ಸೊ ಈಗ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ. ಸೊ ಇವತ್ತು ಸಂಜೆ ನನ್ನ ತಂಗಿ ಬರ್ಡೇ ಇದೆ, ಅವ್ರ ಮನೆಗೆ ಹೋಗಬೇಕು. ಅದರದ್ದು ಬ್ಲಾಗ್ ಮಾಡ್ತೀನಿ. ಸೊ ಫ್ರೆಂಡ್ ಮನೆಯಿಂದ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಗೈಸ್, ಸೊ ಫೈನಲಿ ಫ್ರೆಂಡ್ ಮನೆಗೆ ಹೋಗಿ ಸಲಾರ್ ಮೂವಿ ನೋಡಿಕೊಂಡು, ಏನು ಗುರು ಮೂವಿ ಇರೋದು, ಸಕ್ಕತ್ತಾಗಿತ್ತು ಗೈಸ್. ಮೂವಿ ಮಾತ್ರ ಸಕ್ಕತ್ತಾಗಿತ್ತು. ನೋಡಿದ್ದೆ, ಇನ್ನೊಂದು ಸಲ ನೋಡಿಕೊಂಡು ಮನೆಗೆ ಬಂದು ರೆಡಿಯಾಗ್ಬಿಟ್ಟು ಇವಾಗ ನಾನು ನನ್ನ ತಂಗಿಯವರ ನನ್ನ ತಂಗಿ ಬರ್ಡೇ ಅಲ್ವಾ, ಸೊ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಅಕ್ಕ ಅಲ್ಲೇ ಇದ್ದಾಳೆ, ಅವಳನ್ನೂ ಪಿಕ್ ಮಾಡ್ಕೊಂಡು ಕರ್ಕೊಬರ್ಬೇಕು ಮನೆಗೆ. ಸೊ ಇವಾಗ ಬನ್ನಿ ಫೈನಲಿ ಕಾಫಿ ಕುಡ್ದಿದ್ದಾಯಿತು. ಇವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ. ಈಗ 8:45 ಆಗಿದೆ. ಸೊ ನಾನು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನಮ್ಮ ಬರ್ಡೇ ಗರ್ಲ್, ಓ ವ್ಲಾಗ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನಾನು ವಿಡಿಯೋ ಅವಳು ನೋಡು, ನಗಾಡ್ತಾಳೆ, ತುಂಬ ನಗಾಡ್ತಾಳೆ. ನಾನು ನಿನ್ನ ವಿಡಿಯೋ ನೋಡ್ಕೊಂಡು ನಾನೇ ನಿಂಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ನಾನೇ ವಿಶ್ ಮಾಡಿದ್ದು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಎಲ್ಲೇ ಪಾರ್ಟಿ ಹೇಳ್ದೆ ಕೇಳು, ಕ್ವಶನ್ ಆಯ್ತು. ಬರ್ಬೇಕು. ಅವಳಿಗೆ ಮಾತ್ರ ಕೊಡ್ಸಿದ್ಯಾ? ನೀನು ಬರ್ಬೇಕಿತ್ತು. ಮಿರರ್ ನೋಡಿ ಹೆಂಗೆ ಗಲೀಜು ಮಾಡಕ್ಕೆ ಬಿಡಿದ್ದೀರಾ.
ಎಷ್ಟು ವರ್ಷ ನನಗೆ ಇವಾಗ? 17 ಮುಗ್ದು 18. ಆಲ್ ದ ಬೆಸ್ಟ್ ಎಕ್ಸಾಮ್ಗೆ. 1ನೇ ತಾರೀಕಿಂದ ಎಕ್ಸಾಮ್ ತಾನೆ? ದಿಸ್ ಈಸ್ ಇಂಡಿಯಾ. ವಸ್ತುಗಳು ಬೇಕು ಅಂದರೆ ದುಡ್ಡಿಂದ ಕೊಂಡ್ಕೋಬೇಕು. ರೆಸ್ಪೆಕ್ಟ್ ಬೇಕು ಅಂದರೆ ದುಡ್ಡು ನಮ್ಮ ಮೈ ಮೇಲೆ ಕಾಣಿಸ್ಬೇಕು. ಓಕೆ ಗೈಸ್, ಫೈನಲಿ ಮನೆ ಹತ್ರ ಬಂದಿದ್ದೀನಿ. ಇಷ್ಟೊತ್ತಾದ್ಮೇಲೆ ಬಂದೆ ಮನೆಗೆ. ಒಂಥರ ಟಯರ್ಡ್ ಫೀಲ್ ಆಗ್ತಿದೆ. ಸೊ ಅಲ್ಲಿ ಏನಕ್ಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂದರೆ, ನಾನು ಹೋಗೋಷ್ಟರಲ್ಲಿ ಅವ್ರದ್ದು ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಎಲ್ಲ ಕೂತ್ಕೊಂಡಿದ್ರು. ನಾನು ಹೋಗಿದ್ದು ಲೇಟ್ ಆಗಿಬಿಡ್ತು. ಕಾಫಿ ಕುಡಿಯೋಕೆ ಹೋದ್ನಲ್ಲ, ಅದಕ್ಕೆ ಲೇಟ್ ಆಗಿಬಿಡ್ತು ಅಲ್ಲಿ. ಸೊ ಹಂಗೆ ನಮ್ಮ ತಂಗಿನ ಮಾತಾಡ್ಸ್ಕೊಂಡು ವಿಶ್ ಮಾಡಿ ಹಂಗೆ ಗಿಫ್ಟ್ ಏನೂ ಕೊಡಲಿಲ್ಲ ಗೈಸ್. ಗಿಫ್ಟು ಕೊಡಬೇಕಾಗೋ ಟೈಮಲ್ಲಿ ಕೊಡ್ತೀನಿ. ಸೊ ಇವಾಗ ಕೊಡೋ ಪರಿಸ್ಥಿತಿ ಇಲ್ಲ. ಸೊ ಪರವಾಗಿಲ್ಲ. ಏನು ಹೇಳೋದು ಮರ್ತಿದೆ. ಸೊ ಕರೆಕ್ಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಒಳ್ಳೆ ಕಂಟೆಂಟ್ನ ನಿಜವಾಗ್ಲೂ ಸೀರಿಯಸ್ಸಾಗಿ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗೆ. ಸೊ ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾನು ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಎಂಟರ್ಟೈನ್ ಮಾಡ್ತೀನಿ. ಸೀರಿಯಸ್ಸಾಗಿ ನೀವು ಎಂಜಾಯ್ ಮಾಡ್ತೀರ ನನ್ನ ವ್ಲಾಗ್ ನೋಡಿದ್ರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಇನ್ನು ಕಾಲೇಜಲ್ಲಂತೂ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾನೆ ಇರ್ತೀವಿ. ಡೈಲಿ ವ್ಲಾಗ್ ಬರ್ತಾನೆ ಇರುತ್ತೆ ಕಾಲೇಜ್ದು. ಸೊ ಏನಾದರೂ ಒಂದು ಡೈಲಿ ವ್ಲಾಗ್ ಮಾಡಬೇಕು ಅಂತಂದರೆ ನನಗೂ ಒಂದು ಸಪೋರ್ಟ್ ಬೇಕು. ಸಪೋರ್ಟ್ ಅನ್ನೋದಕ್ಕಿಂತ ಜನಗಳು ನೋಡ್ತಾರ ಇಲ್ವೋ ಅನ್ನೋದೇ ಒಂಥರ ಅದೇ ಸೈಕಾಗ್ಬಿಟ್ಟಿತ್ತು. ಈಗ ನಾನು ವ್ಲಾಗ್ ಮಾಡಿದ್ರೂ 50-60 ವ್ಯೂಸ್ ಬಂದರೆ ಏನೂ ಅನ್ಸೋದಿಲ್ಲ. ಅಂದರೆ ಅದು 50-60 ವ್ಯೂಸು ದೊಡ್ಡದೇ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀನಿ, ಆದರೂ ವೈರಲ್ ಆಗ್ತಾಯಿಲ್ಲ ಅಂತ. ಸೊ ಪರವಾಗಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಏನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ವ್ಲಾಗ್ ಮಾಡಿ ಚೆನ್ನಾಗಿ ವ್ಲಾಗ್ ಮಾಡ್ತೀನಿ. ಸೊ ಹಂಗೆ ನೀವು ಸಪೋರ್ಟ್ ಮಾಡಬೇಕು. ಅಕೌಂಟ್ ಇವಾಗ ರೀಚ್ ಆಗ್ತಿದೆ. ಸೀರಿಯಸ್ಸಾಗಿ ಒಂದು ದಿನದಲ್ಲಿ 1K ಪ್ಲಸ್ ಅಕೌಂಟ್ ರೀಚ್ ಆಗಿದೆ. ನಂದೇನೋ ಎಷ್ಟು 12,000 ಎಷ್ಟೋ ಇತ್ತು. ಇನ್ನೇನು ಹತ್ತತ್ರ 14,000 ಅಂದರೆ ಹತ್ತತ್ರ 2K ಆಯಿತು. 2K ವ್ಯೂಸ್ ಅಕೌಂಟ್ ಆಗಿದೆ ಒಂದೇ ದಿನದಲ್ಲಿ. ಸೊ ನಿಮ್ಗಳ ಸಪೋರ್ಟ್ ಬೇಕೇ ಬೇಕು. ನೀವು ಸಪೋರ್ಟ್ ಮಾಡಿದ್ರೆ ನಾವು ಬೆಳಿತೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ? ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟು ಬೇಕು ಅಂದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂದರೆ ನಾಳೆ ಕಾಲೇಜ್ ಇದೆ, ಮಂಡೇ. ಒಳ್ಳೆ ಕಂಟೆಂಟು ಬಂದೇ ಬರ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬೈ ಬಾಯ್.